ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ಬಾಳದೋಣಿಯಲ್ಲಿ ಕಥೆಯ 31ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರ ಅಂತ ಭಾವಿಸ್ತೇನೆ. ಹಾಗಾದರೆ 32ನೇ ಅಧ್ಯಾಯವನ್ನು ಶುರು ಮಾಡೋಣ. ಹೆಂಡ್ತಿಗೆ ಹೂ ತಂದು ಕೊಡೋಷ್ಟು ಬೆಳೆದ್ಬಿಟ್ನಾ ಪಾರ್ಥ? ನಿನ್ನ ರೆಕ್ಕೆ ಕತ್ತರಿಸಲಿಲ್ಲ ಅಂದರೆ ನಾನೇ ಸಾಕಿದ ಗಿಣಿ ಹದ್ದಾಗಿ ನನ್ನನ್ನೇ ಕುಕ್ಕೋ ಟೈಮ್ ದೂರ ಇಲ್ಲ ಎಂದುಕೊಂಡ ಪ್ರಮಿಳಾ, ಇಲ್ಲ, ಇದು ಯಾವುದೇ ಕಾರಣಕ್ಕೂ ಮುಂದುವರಿಯಬಾರದು ಎಂದು ಆಲೋಚಿಸುತ್ತಲೇ ಮೌನವಾಗಿ ಊಟ ಮುಗಿಸಿದ್ರು. ನಾರಾಯಣರ ಭಯವೂ ಕಾಡಿದ್ದು ಸುಳ್ಳಲ್ಲ. ನಾಳೆ ಸ್ವರ್ಣನ್ನ ಬೆಂಗಳೂರಿಗೆ ಬಿಟ್ಟು ಬರೋಕ್ಕೆ ಹೋಗಬೇಕು ಎಂದಾಗ, ನೀನೇ ಹೋಗ್ಬಾ, ಹೇಗೂ ಗಾಯನ ಮನೇನ ಅಚ್ಚುಕಟ್ಟಾಗಿ ನಿಭಾಯಿಸ್ತಾಳೆ, ನಿನಗಿನ್ನೇನು ಚಿಂತೆ ಎಂದರು ನಾರಾಯಣ. ನೀವೇ ಹೋಗಬಹುದಲ್ವಾ, ಅಲ್ಲಿ ಮನೆಗೂ ಒಂದು ವ್ಯವಸ್ಥೆ ಮಾಡಬೇಕು ಎಂದರು ಪ್ರಮಿಳಾ. ನನ್ನೊಬ್ಬನಿಂದ ಆಗಲ್ಲ, ನಡಿ ಇಬ್ರು ಹೋಗ್ಬರೋಣ ಎಂದು ನಾರಾಯಣ ಹೇಳಿದ್ರೆ, ಆ ಅಮ್ಮ, ಇಬ್ರು ಬನ್ನಿ ಪ್ಲೀಸ್ ಎಂದಳು ಸ್ವರ್ಣ. ಬೆಂಗಳೂರಿನ ಮನೆ ಆ ಕಾಲದಲ್ಲೇ ಲಕ್ಷಕ್ಕೆ ತಗೊಂಡಿದ್ದು. ಇವತ್ತದರ ಬೆಲೆ ಎಷ್ಟೇರಿದೆ. ಈಗಲೇ ಮಾರೋದು ಬೇಡ, ನಮಗೆ ಮಾರೋ ಅವಶ್ಯಕತೆಯೂ ಇಲ್ಲ. ವಿತ್ ಫರ್ನಿಚರ್ ಯಾರಿಗಾದರೂ ಬಾಡಿಗೆ ಕೊಡೋಣ ಎಂದು ಒಳಗೊಳಗೆ ಲೆಕ್ಕಾಚಾರ ಹಾಕಿಕೊಂಡು ಒಪ್ಕೊಂಡ್ರು ಪ್ರಮಿಳಾ. ಊಟ ಮುಗಿಸಿ ಮಲಗಲೆಂದು ರೂಮಿಗೆ ಬಂದಾಗ ಸಿಂಹಾಚಲನ ಫೋನ್ ಬಂದಿತ್ತು. ಇವನ ವಿಷಯವಾಗಿ ನಾಣಿ ಮೊದಲನೇ ಸಲ ನನ್ನ ಮೇಲೆ ಕೈ ಮಾಡಿದ್ದಾನೆ. ಮತ್ತೇನ ಕಾಲ್ ಮಾಡ್ತಿದ್ದಾನೋ, ಈಗಂತೂ ಮಾತಾಡೋಕ್ಕಾಗಲ್ಲ ಎಂದು ಕಟ್ ಮಾಡಿ ಮೊಬೈಲ್ ಸೈಲೆಂಟ್ ಮಾಡಿದ್ರು ಪ್ರಮಿಳಾ. ಇವಮ್ಮ ಯಾಕೋ ಫೋನ್ ಎತ್ತುತ್ತಿಲ್ಲ, ಅವನಿಗೆ ಫೋನ್ ಮಾಡಿ ರೆಡಿ ಇರಕ್ಕೆ ಹೇಳು ಎಂದ ಸಿಂಹಾಚಲ ಭೈರನಿಗೆ. ಭೈರ ಹಾಗೆಯೇ ಗಿರೀಶನಿಗೆ ಕಾಲ್ ಮಾಡಿ ಇರಬೇಕಾದ ಸ್ಥಳದ ಮಾಹಿತಿ ಕೊಟ್ಟಿದ್ದ. ಊಟದ ತಟ್ಟೆಗಳನ್ನು ಹೇಗೋ ಕಷ್ಟಪಟ್ಟು ತೊಳೆದುಕೊಂಡು ಬಂದವಳು ಪ್ರಯಾಸದಿಂದಲೇ ಅಡುಗೆ ಮನೆ ಸ್ವಚ್ಛ ಮಾಡಿದವಳಿಗೆ ಕಣ್ಣು ಬಿಡಲು ಆಗದಷ್ಟು ಆಯಾಸವಾಗಿ ಹೋಗಿ ಹಾಸಿಗೆಯ ಮೇಲಿರುಳಿದ ಗಾಯನಾಳಿಗೆ ಜೋರು ನಿದ್ರೆ. ಭಾರತ ಸ್ವರ್ಣಳನ್ನು ಕೇಳಿದಾಗ, ಇಡೀ ದಿನ ಕೆಲಸ ಮಾಡಿರ್ತಾಳೆ, ಸುಸ್ತಾಗಿರಬೇಕು, ಮಲಗಿದಾಳೆ ಭಾರತ, ನಾನು ಹಂಡೆ ಒಲೆಗೆ ಉರಿ ಹಾಕ್ತಿದ್ದೆ ಎಂದಾಗ, ಹೌದಾ, ಮಲಗಲಿ ಬಿಡು ಎಂದು ಭಾರತ ತಾನೂ ಕೂಡ ಮಲ್ಕೊಳ್ಳೋಕ್ಕೆ ಅಂತ ರೂಮಿಗೆ ಹೋದ. ನಾರಾಯಣರು ಹೊರ ಹೋಗಿದ್ದ ಸಮಯದಲ್ಲಿ ಸಿಂಹಾಚಲ ಕಳಿಸಿದ್ದ ವಾಯ್ಸ್ ನೋಟ್ ಕೇಳಿಸ್ಕೊಂಡು ಡಿಲೀಟ್ ಮಾಡಿ ನೆಮ್ಮದಿಯಾಗಿ ಮಲಗಿದ್ರು ಪ್ರಮಿಳಾ. ಒಂದೇಟ್ ಬಿದ್ದಿದ್ದಕ್ಕೆ ಬಾಲ ಸುಟ್ಟು ಬೆಕ್ಕಿನಂತ ಮಲಗಿದಾಳೆ, ಇದೇ ಭಯ ಇರಲಿ ಎಂದುಕೊಂಡ ನಾರಾಯಣರು ಕೂಡ ಮಲಗಿದ್ರು. ಮಾರನೇ ದಿನ ಬೇಗ ಎದ್ದು ಮೂವರು ತಯಾರಾಗಿ ಸ್ವರ್ಣನ ಬೆಂಗಳೂರಿಗೆ ಬಿಟ್ಟು ಬರೋದಕ್ಕೆ ಅಂತ ಹೊರಟ್ರೆ, ತಾಯಿ ಬಿಟ್ಟು ಹೋಗುವ ಕರುವಿನಂತೆ ಅತ್ತಳು ಗಾಯನ. ಗಾಯಿ, ನೀನು ಹೀಗೆ ಅಳ್ತಾ ಇದ್ರೆ ನನಗಲ್ಲಿ ಸಮಾಧಾನವಾಗಿರೋಕ್ಕಾಗುತ್ತಾ ಹೇಳು? ಇಲ್ಲೆಲ್ಲ ಇರ್ತಾರೆ, ಸ್ಪೆಷಲಿ ಪಾರ್ಥ ಇರ್ತಾನೆ ನಿನ್ನ ಜೊತೆ ಎಂದು ಸಮಾಧಾನ ಮಾಡಿ, ಪಾರ್ಥ, ಗಾಯಿ ಹುಷಾರು ಎಂದು ಹೇಳಿ ಕಾರ್ ಹತ್ತಿದ್ಲು. ಕಾರು ಹೋದ ಬಳಿಕ ಮನೆಯಲ್ಲಿ ಉಳಿದವರು ಗಾಯನ, ಪಾರ್ಥ ಇಬ್ಬರೇ. ಭಾರತನ ನೋವಿನ ಪ್ರಮಾಣವೇನೂ ಕಡಿಮೆಯದ್ದಲ್ಲ. ಎದೆಗೂಡಲ್ಲಿ ಮೊಳೆತ ಮೊದಲ ಪ್ರೀತಿಯನ್ನು ಕಿತ್ತು ಬಿಸಾಕಿದ್ರೂ ಬೇರುಗಳು ಶಾಶ್ವತವಾಗಿ ಬೇರ್ಬಿಟ್ಟಿದ್ವು. ಅಳುತ್ತಿರುವ ಗಾಯನಾಳನ್ನು ನೋಡಿ ಅಯ್ಯೋ ಅನಿಸಿ ಬಳಿ ಬಂದು, ಗಾಯನ ಅವರೇ, ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ, ಇದು ನಿಮ್ಮನೆ, ನೀವೇ ಹತ್ರ ಹೇಗೆ ಎಂದು ಸಮಾಧಾನ ಮಾಡಿದ್ರೆ, ಗಾಯನಾಗಿ ಆ ಕ್ಷಣಕ್ಕೆ ಆ ನೋವಿನಿಂದ ಹೊರಬರಲು ಆಸರೆಯ ಹೆಗಲೊಂದು ಬೇಕಿತ್ತು. ಪಾರ್ಥನನ್ನು ತಬ್ಬಿ ಅಳಲಾರಂಭಿಸಿದ್ಲು. ಮೊದಲ ಅಪ್ಪುಗೆ ಗಾಯನಾಳಲ್ಲಿ ಯಾವುದೇ ಭಾವನೆಗಳಿಲ್ಲದೆ ಹೋದರೂ ಪಾರ್ಥನ ಮೈಮನಗಳಲ್ಲಿ ಮಿಂಚಿನ ಸಂಚಲನವಾದಂತೆ ಆಗಿತ್ತು. ಶಿವನ ದೇಹದಲ್ಲಿ ಅರ್ಧ ಪಾಲನ್ನು ಪಡೆದ ಪಾರ್ವತಿ ಶಿವನ ಅರ್ಧಾಂಗಿ, ಅರ್ಧ ನಾರೀಶ್ವರನಾದ ಈಶ್ವರನ ಹಾಗೆ ಗಾಯನ ಕೂಡ ಬರೀ ನನ್ನ ಜವಾಬ್ದಾರಿ ಅಷ್ಟೇ ಅಲ್ಲ, ನನ್ನ ದೇಹದ ಅರ್ಧ ಭಾಗವೇ ಇವಳು ಎಂದುಕೊಂಡವನು ಅವಳ ತಲೆ ನೇವರಿಸಿ ಸಮಾಧಾನಿಸಿದ್ದ. ಕೊಂಚ ಸಮಾಧಾನವಾದ ಗಾಯನ, ಕ್ಷಮಿಸಿ ಎಂದು ಒಳನಡೆದಳು. ಆಚಾರರ ಮನೆಯ ಸೊಸೆಗೂ ಕೈತುಂಬ ಕೆಲಸ, ಹಳೆ ಬೇರು ಹೊಸ ಚಿಗುರು ಎಂದುಕೊಂಡ ಪಾರ್ಥ ತನ್ನ ಅಭ್ಯಾಸದ ಕೋಣೆಗೆ ಹೋದ. ಹಿಂದಿನ ದಿನ ತಂದಿದ್ದ ಔಷಧಿ ಸಸ್ಯ, ನಾರು ಬೇರುಗಳನ್ನು ಪ್ರಾಯೋಗಿಕವಾಗಿ ಪರೀಕ್ಷಿಸಿ ನೋಡಬೇಕಿತ್ತು. ಪುಸ್ತಕದಲ್ಲಿ ಹಂತ ಹಂತವಾಗಿ ಬರೆದಿದ್ದಂತೆ ತಯಾರು ಮಾಡಿ ಕೊನೆಯಲ್ಲಿ ಔಷಧೀಯ ಹದ ಬರಬೇಕಿತ್ತು. ಗುರುವಿಲ್ಲದೆ ಕಲಿತ ಏಕಲವ್ಯನಂತೆ ಪಾರ್ಥನಿಗೆ ಈಗ ಶ್ರೀಕಂಠ ಆಚಾರ್ಯರು ಬರೆದಿಟ್ಟ ಗ್ರಂಥವೇ ಗುರುಮಾರ್ಗದರ್ಶಿ. ಪ್ರಮಿಳಾ ಗಂಡ ಮಗಳು ಬೆಂಗಳೂರಿಗೆ ಹೋಗುವುದು ತಿಳಿದಿದ್ದ ರಂಗಮ್ಮ ಇಂದು ಬೇಕೆಂದೇ ಕೆಲಸಕ್ಕೆ ರಜೆ ಹಾಕಿದ್ರು. ಗಂಡ ಹೆಂಡತಿ ಏಕಾಂತವಾಗಿರಲಿ ಎಂದು.
ಕ್ಯಾರಿಯರ್ ಕಟ್ಟಿಕೊಡಲೆಂದು ಮಧ್ಯಾಹ್ನದ ಅಡುಗೆ ಕೂಡ ಆಗಿದ್ರಿಂದ ಗಾಯನ ಪಾತ್ರೆ ಬಟ್ಟೆ ತೊಳೆದು ಬಂದು ಮನೆಯನ್ನು ಸ್ವಚ್ಛ ಮಾಡಿದವಳಿಗೆ ಬೇರೇನೂ ಕೆಲಸ ಇರಲಿಲ್ಲ. ಪ್ರಮೀಳಾ ಇದ್ದಿದ್ದರೆ ಕೆಲಸವಿಲ್ಲ ಎಂದರೂ ಕೂರಲು ಬಿಡದೆ ಕಂಬವನ್ನಾದರೂ ಸುತ್ತಿಸ್ತಿದ್ರು. ಇಂದೇ ಮೊದಲು ಇದೇ ಬಾರಿ ತನ್ನದೇ ಮನೆ ಎಂದು ನೆಮ್ಮದಿಯಾಗಿ ಸ್ವಲ್ಪ ಸಮಯ ಕುಳಿತಳು. ಒಂದೆರಡು ಔಷಧಿ ತಯಾರಿಸಿದ ಪಾರ್ಥನಿಗೆ ಇದು ಹೊಸದಾಗಿದ್ದರಿಂದ ಔಷಧಿಗಳ ವಾಸನೆಗೆ ಸ್ವಲ್ಪ ತಲೆನೋವು ಬಂದಂತಾಗಿ, ಅಲ್ಲದೆ ತಯಾರಿಸಿದ ಔಷಧಿ ಮದ್ದಾಗಲು ಸ್ವಲ್ಪ ಸಮಯ ಬೇಕಿದ್ದರಿಂದ ಎದ್ದು ಕೋಣೆಯಿಂದ ಹೊರಗೆ ಬಂದ. ನಡುಮನೆಯಲ್ಲಿ ಕೂತಿದ್ದ ಗಾಯನಾಳ ಬಳಿ ಬಂದು, ಗಾಯನ, ಒಂದು ಕಪ್ ಟೀ ಸಿಗುತ್ತಾ ಅಂದ. ಮಾಡ್ಕೊಂಡು ಬರ್ತೀನಿ ಎಂದು ಅಡುಗೆ ಮನೆಗೆ ನಡೆದವಳನ್ನು ಹಿಂಬಾಲಿಸಿ ನಡೆದವನಿಗೆ ಅಡುಗೆ ಮನೆಯಲ್ಲಿ ತನ್ನ ತಾಯಿಯ ಫೋಟೋ ಕಂಡು ಆಶ್ಚರ್ಯ ಅನಿಸಿತು. ಇದೇನಿದು, ಫೋಟೋ ಇಲ್ಲಿ ಹಾಕಿದ್ದೀರಾ, ಅಲ್ಲಿ ಹಾಲಲ್ಲಿ ಹಾಕೋದಲ್ವಾ ಎಂದು ಕೇಳಿದ್ದ ಪಾರ್ಥ. ರಂಗಮ್ಮ ಹೇಳ್ತಿರ್ತಾರೆ, ಅತ್ತೆ ಅಂಗೈಯಲ್ಲಿ ಅನ್ನಪೂರ್ಣೇಶ್ವರಿ ಜೊತೆಗೆ ಧನ್ವಂತರಿ ಕೂಡ ಇದ್ರಂತೆ. ಅಡುಗೆ ಮನೆಯಲ್ಲೇ ಎಷ್ಟು ಔಷಧಿಗಳನ್ನು ಮಾಡ್ತಾ ಇದ್ರಂತೆ. ಅವ್ರು ಮಾಡ್ತಿದ್ದ ಅಡುಗೆಯಲ್ಲಿ ಶುಚಿ ರುಚಿ ಅಲ್ಲದೆ ಎಷ್ಟೋ ರೋಗಗಳನ್ನು ಓಡಿಸೋ ಶಕ್ತಿ ಇತ್ತಂತೆ. ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ಎಂದಾಗ ಪಾರ್ಥನ ಮನಸ್ಸು ತುಂಬಿ ಬಂದಿತ್ತು. ಒಲೆಯಲ್ಲಿ ಅಡುಗೆ ಮಾಡೋದು ಲೇಟ್ ಆಗುತ್ತೆ, ಹಾಗೆ ಬಟ್ಟೆ ತೊಳೆಯೋದು ಕೂಡ ಕಾಲದ ಜೊತೆ ನಾವು ಬದಲಾಗಬೇಕು. ಹೊರಡಿ, ಸಿಟಿಗೆ ಹೋಗಿ ಎಲ್ಲ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ತರೋಣ ಎಂದ ಪಾರ್ಥ. ಬೇಡ ಪಾರ್ಥ ಅವರೇ, ಗ್ಯಾಸ್ಗಿಂತ ಒಲೆಯಲ್ಲಿ ಅಡುಗೆ ರುಚಿ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ನಾನು ಒಲೆನ ಸ್ಟವ್ ಥರ ಉರಿಸೋದನ್ನು ಕಲ್ತಿದ್ದೀನಿ ಎಂದಳು ಗಾಯನ. ನಿಮಗೆ ಬೇಕು ಅನಿಸಿದಾಗ ಬಳಸುವಂತ್ರಿ, ಇಷ್ಟೊಂದು ಜನದ ಬಟ್ಟೆ ಅಂತೂ ಕೈಲಿ ತೊಳೆಯೋಕ್ಕಾಗಲ್ವಲ್ಲ ಎಂದ ಪಾರ್ಥ. ರಂಗಮ್ಮ ಬರ್ತಾರಲ್ಲ ಎಂದ ಗಾಯನಾಳಿಗೆ. ರಂಗಮ್ಮನೂ ಬರಲಿ, ವಾಷಿಂಗ್ ಮಷೀನೂ ಬರಲಿ, ಯಾಕೆ ನನ್ನ ಜೊತೆ ಬರೋಕೆ ಇಷ್ಟ ಇಲ್ವಾ ಎಂದ ಪಾರ್ಥ. ನಿಮ್ಮ ಜೊತೆ ಅಲ್ಲದೆ ಇನ್ಯಾರ ಜೊತೆ ಬರಲಿ, 10 ನಿಮಿಷ ರೆಡಿ ಆಗ್ತೀನಿ ಎಂದು ಟೀ ಕೊಟ್ಟು ರೂಮಿಗೆ ಹೋಗಿ ಬಟ್ಟೆ ಬದಲಿಸಿ ರೆಡಿಯಾಗಿ ಬಂದಳು. ಊರಿಗೆ ಬಂದ ಮೇಲೆ ಮೊದಲ ಬಾರಿ ಇಬ್ಬರೇ ಹೊರಟಿದ್ದು. ಈಗೀಗ ಕೊಂಚ ಭಾವನೆಗಳು ಚಿಗುರ್ತಾ ಇದ್ರಿಂದ ನವಿರು ಭಾವ ಇಬ್ಬರಲ್ಲೂ. ಸೋಮಲಾಪುರದ ತಿರುವು ಬಂದಾಗ ಕೀಲಿ ಕೊಟ್ಟ ಗೊಂಬೆಯ ಕಣ್ಣುಗಳಂತೆ ಗಾಯನ ಕಣ್ಣುಗಳು ಆ ಕಡೆ ಸರಿದಾಗ ಅಂಗೈ ಅಮುಕಿ, ಯೋಚನೆ ಮಾಡಬೇಡಿ, ಎಲ್ಲ ಒಳ್ಳೆ ದಿನ ಬರುತ್ತೆ ಎಂದ ಪಾರ್ಥ. ಆ ದಿನಕ್ಕೋಸ್ಕರನೇ ನಾನು ಕಾಯ್ತಾ ಇದ್ದೀನಿ ಎಂದಳು. ರಸ್ತೆ ಬದಿಯ ಮರಗಳಿಂದ ತಣ್ಣನೆಯ ಗಾಳಿ ಬೀಸಿದಾಗ ಬೆಳಿಗ್ಗೆ ಬೇಗನೆ ಎದ್ದು ಕಾಲಿಗೆ ಚಕ್ರ ಕಟ್ಟಿಕೊಂಡವಳಂತೆ ಕೆಲಸ ಮಾಡಿದ್ರಿಂದ ಕಣ್ಣೆಳೆಯಲು ಶುರುವಾಗಿತ್ತು. ಹಾಗೆಯೇ ಸೀಟಿಗೊರಗಿ ಕಣ್ಮುಚ್ಚಿದ್ಲು. ಪಾಪ, ಕೆಲಸ ಮಾಡಿ ಸುಸ್ತಾಗಿರ್ತಾರೆ, ಮಲಗಲಿ ಎಂದುಕೊಂಡು ಡ್ರೈವಿಂಗ್ ಮುಂದುವರೆಸಿದವನಿಗೆ ಅವನ ಕಾರಲ್ಲಿ ನಾರಾಯಣರು ಹೋಗಿದ್ರಿಂದ ಶ್ರೀಕಂಠ ಆಚಾರ್ಯರ ಅಂಬಾಸಿಡರ್ ಕಾರಲ್ಲಿ ಇವರು ಬಂದಿದ್ರು. ಅಪ್ಪನ ಕಾರಿನಲ್ಲಿ ಹೋಗುವ ಪಾರ್ಥನ ಖುಷಿ ಅವನಿಗೆ ಗೊತ್ತು. ಬಣ್ಣಿಸಲು ಅವನಲ್ಲಿ ಪದಗಳಿಲ್ಲ. ಹಾಗೆ ಡ್ರೈವಿಂಗ್ ಮಾಡುತ್ತಿದ್ದವನು ಮಾಮೂಲಿಯಾಗಿ ಗಾಯನ ಕಡೆ ತಿರುಗಿದ. ಹಣೆ, ಮೂಗು, ಗಲ್ಲದ ಮೇಲೆ ಜಮೆಯಾಗಿದ್ದ ಬೆವರ ಸಾಲುಗಳು, ನಾಸಿಕದ ಬಲಗಡೆ ಇದ್ದ ಕೆಂಪು ಮುತ್ತಿನ ಮೂಗುತಿ, ಕೆನ್ನೆಗೆ ಆಗಾಗ ಬಂದು ಚುಂಬಿಸಿ ಹೋಗುತ್ತಿದ್ದ ಮುಂಗುರುಳು, ಎದೆ ಮೇಲೆ ಇಳಿಬಿದ್ದ ಜಡೆ, ಒಂದೆಳೆ ಮಲ್ಲಿಗೆ, ಬಿದಿಗೆ ಚಂದ್ರಮನಂತೆ ಹಣೆಯಲ್ಲಿದ್ದ ಅಮ್ಮನವರ ಕುಂಕುಮ. ಸಾಧಾರಣ ಚೂಡಿದಾರ್ನಲ್ಲಿ ಗಾಯನ ತುಂಬ ಮುದ್ದ ಕಾಣ್ತಾ ಇದ್ಲು. ಮುಡಿಯಲ್ಲಿದ್ದ ಸಂಪಿಗೆ ಕಾರಿನ ತುಂಬ ಕಂಪನ್ನ ಹರಡಿ ಇಬ್ಬರನ್ನು ಸಂಮೋಹನಗೊಳಿಸುತ್ತಿತ್ತು. ಪಾರ್ಥನ ಮನಸ್ಸಿನಲ್ಲಿದ್ದ ಸುವರ್ಣಳ ಕುರುಹುಗಳ ಬೇರು ಸಮೇತ ಮರೆಯಾಗಿ ಅಲ್ಲಿ ಗಾಯನ ಗರ್ಭಗುಡಿಯ ಅಮ್ಮನವರಂತೆ ಪಾರ್ಥನ ಹೃದಯ ದೇವತೆಯಾಗಿ ಪ್ರತಿಷ್ಠಾಪನೆಯಾದಳು. ಐ ಲವ್ ಯು ಗಾಯನ, ತನ್ನಷ್ಟಕ್ಕೆ ತಾನೇ ಹೇಳಿಕೊಂಡು ತನ್ನ ಎಡ ಎದೆಯನ್ನು ಮುಟ್ಕೊಂಡವನು, ಎಸ್, ನಿಮಗೆ ಮಾತ್ರ ಇಲ್ಲಿ ಜಾಗ ಎಂದು ಹೇಳಿಕೊಂಡು ಕಾರ್ ಸ್ಟಾರ್ಟ್ ಮಾಡಿದ. ಆದರೆ ಗಾಯನಾಗೆ ಪಾರ್ಥನ ಯಾವ ಮಾತುಗಳು ಕೇಳದೇ ಇದ್ರೂ ಅವನು ಕೊಂಚ ಸನಿಹ ಬಂದಾಗ ತಾಕಿದ ಬಿಸಿಯುಸಿರು ಬೆಚ್ಚನೆ ಭಾವ ನೀಡಿತ್ತು. ಸಿಟಿ ತಲುಪಿದಾಗ ಪಾರ್ಥ ಎಚ್ಚರ ಮಾಡಿದಾಗಲೇ ಗಾಯನಾಳಿಗೆ ಎಚ್ಚರವಾಗಿದ್ದು. ಸಾರಿ, ನಿದ್ದೆ ಬಂದ್ಬಿಡ್ತು ಎಂದಳು ಕಣ್ಬಿಟ್ಟು. ನೀವು ನಿದ್ದೆ ಮಾಡಿದ್ರಿ ಅಂತ ಡ್ರೈವರ್ ನಿದ್ದೆ ಮಾಡಿದ್ರೆ ಹೇಗೆ ಎಂದ ಪಾರ್ಥ ನಗ್ತ. ನೀವು ನಿದ್ದೆ ಮಾಡೋ ಡ್ರೈವರ್ ಅಲ್ಲ, ಹೈ ಅಲರ್ಟ್ ಇರ್ತೀರಾ, ನನಗೆ ಗೊತ್ತು ಎಂದಳು ಗಾಯನ. ಪಾರ್ಥ ದೊಡ್ಡದೊಂದು ಎಲೆಕ್ಟ್ರಾನಿಕ್ಸ್ ಅಂಗಡಿಯ ಮುಂದೆ ಕಾರು ನಿಲ್ಲಿಸಿ ಒಳಗೆ ಕರೆದುಕೊಂಡು ಹೋದ. ಗಾಯನಾಳಿಗೆ ಮೊದಲ ಬಾರಿ ತನ್ನ ಮನೆಗೆ ವಸ್ತುಗಳನ್ನು ಕೊಳ್ಳುತ್ತಿರುವ ಸಂತೋಷ. ಸೇಲ್ಸ್ ಎಕ್ಸಿಕ್ಯೂಟಿವ್ ಬಳಿ ವಿವರವಾಗಿ ವಿಚಾರಿಸಿ ಫ್ರಿಡ್ಜ್, ವಾಷಿಂಗ್ ಮಷಿನ್, ಗ್ಯಾಸ್ ಸ್ಟವ್ ಎಲ್ಲ ಕೊಂಡುಕೊಂಡಳು. ಬಿಲ್ ಪೇ ಮಾಡಿ ಗಾಡಿಯಲ್ಲಿ ತುಂಬಿಸಿ ಹೊರ ಬಂದಾಗ ಪಾರ್ಥ ಸ್ನ್ಯಾಕ್ಸ್ ಸೆಂಟರ್ಗೆ ಕರೆದುಕೊಂಡು ಹೋಗಿ ಗಾಯನಾಳಿಗೆ ಇಷ್ಟವಾದ ಸ್ನ್ಯಾಕ್ಸ್ ಕೊಡಿಸಿಕೊಂಡು ಹೊರಟ. ಬ್ರಹ್ಮಗಿರಿಯ ಮನೆ ತಲುಪೋಷ್ಟರಲ್ಲಿ ಆಗಲೇ ಫ್ರಿಡ್ಜ್ ಮತ್ತು ವಾಷಿಂಗ್ ಮಷಿನ್ ಕಳಿಸಿದ್ದ ಗಾಡಿ ಬಂದಿತ್ತು.
ಮನೆಯೊಳಗೆ ಇಳಿಸಿ ಬಾಡಿಗೆ ಪಡೆದು ಅವರು ಹೋಗುವಾಗ ಭಾರತನಿಗೆ ತಾನು ಕಸ್ಟಮರ್ ಕೊಡುವ ಹಣಕ್ಕಾಗಿ ಕಾಯ್ತಾ ಇದ್ದ ದಿನಗಳು ನೆನಪಾದ್ವು. ಯಾಕೆ ಭಾರತ ಡಲ್ಲಾದ್ರಿ ಎಂದಳು ಗಾಯನ ಅವನ ಮುಖಭಾವ ಗಮನಿಸಿ. ನಾನು ಕ್ಯಾಬ್ ಡ್ರೈವರ್ ಆಗಿದ್ದ ದಿನಗಳು ನೆನಪಾದ್ವು ಅಷ್ಟೇ ಎಂದ ಭಾರತ. ಅವನ ಒಂದು ವಾಕ್ಯದ ಉತ್ತರವನ್ನು ವಿವರವಾಗಿ ಅರ್ಥ ಮಾಡಿಕೊಂಡ ಗಾಯನ ಇದೇ ಸರಿಯಾದ ಸಮಯ ಅಂದ್ಕೊಂಡು, ತಪ್ಪು ತಿಳ್ಕೊಬೇಡಿ ಭಾರತ, ಇಷ್ಟೆಲ್ಲ ವ್ಯವಸ್ಥೆ ಇದ್ರೂ ₹1 ಸ್ಟ್ರಗಲ್ ಪಡ್ತಾ ಇದ್ದಿದ್ದು ನೆನ್ಪು ಮಾಡಿಕೊಂಡ್ರೆ ಇಷ್ಟೆಲ್ಲ ಅವಶ್ಯಕತೆ ಇತ್ತಾ ಅನ್ಸುತ್ತೆ ಎಂದಳು. ಈ ಪ್ರಶ್ನೆ ನನಗೆ ಕಾಡಿಲ್ಲ ಅಂದ್ಕೋಬೇಡಿ, ಹಾಗಂತ ಶ್ರೀಮಂತನಾಗಿ ಮೆರೆಯೋ ಯಾವ ಇರಾದೇನೂ ಇಲ್ಲ ನನಗೆ. ಸಾವಿಗೆ ಹೆದರಿ ತಲೆಮರೆಸ್ಕೊಂಡು ಬದುಕಿದ ಇಷ್ಟು ವರ್ಷಗಳು ನನ್ನ ಪಾಲಿನ ಹೇಡಿ ದಿನಗಳು. ಒಂದೇ ದಿನ ಬದುಕಿದ್ರೂ ಧೈರ್ಯವಾಗಿ ಬದುಕಬೇಕು ಅನ್ನೋ ಸಿದ್ಧಾಂತ ನಂದು ಎಂದು ಪಾರ್ಥ ಹೇಳಿದಾಗ, ಸದ್ಯ ಇಷ್ಟಾದ್ರೂ ಕ್ಲಾರಿಟಿ ಇದೆಯಲ್ಲ, ಅದನ್ನು ಅಕ್ಕನ ಮಮತೆಯಲ್ಲಿ ಮರ್ತಿಲ್ವಲ್ಲ ಎಂದು ಸಮಾಧಾನ ಪಟ್ಕೊಂಡು ಸಂಜೆ ಕೆಲಸಗಳನ್ನು ಮುಗಿಸಿ ಕಾಫಿ ಮಾಡ್ತೀನಿ ಎಂದಳು ಗಾಯನ. ಒಬ್ಬನೇ ಕುಳಿತ ಪಾರ್ಥನಿಗೆ ವಿಶಾಲವಾದ ನಡುಮನೆಯ ಮೂಲೆ ಮೂಲೆಗಳು ಅವನನ್ನು ಪ್ರಶ್ನಿಸುತ್ತಿರುವಂತೆ ಅನಿಸಿತ್ತು. ತಾನು ಅಭ್ಯಾಸ ಮಾಡಲು ಕೋಣೆ ಸೇರಿದ್ರೆ ಇಡೀ ಮನೆಯಲ್ಲಿ ಗಾಯನ ಒಬ್ಬರೇ ಆಗ್ತಾರೆ ಎನಿಸಿ ಇಂದು ಅಭ್ಯಾಸಕ್ಕೆ ವಿರಾಮ ಕೊಟ್ಟು ಕುಳಿತ. ಕೆಲಸಗಳನ್ನೆಲ್ಲ ಮುಗಿಸಿದ ಗಾಯನ ಕಾಫಿ ತಂದುಕೊಟ್ಟು ತಾನು ಜೊತೆಯಲ್ಲಿ ಕುಡಿಯುತ್ತಾ ಕುಳಿತಳು. ಪಾರ್ಥನ ತಂದೆ ತಾಯಿಯನ್ನು ಹುಡುಕಿಕೊಂಡು ಅದಕ್ಕೂ ಮುಂಚೆ ಬ್ರಹ್ಮಗಿರಿ ಜಾತ್ರೆಗೆ ಬರುವಾಗ ಇಬ್ಬರೇ ಪ್ರಯಾಣಿಸಿದ್ದರೂ ಪಾರವನ ಗುಡಿಸಲಲ್ಲಿ ಇಬ್ಬರೇ ಹೀಗೆ ಸಿಕ್ಕಿಬಿದ್ದೆ ತಾನೇ ಮದುವೆ ನಂಟು ಬೆಸೆದದ್ದು. ಗಾಯನಾಳಿಗೆ ನೆನಪುಗಳ ದಾಳಿ ಮಾಡಿದ್ವು. ಪಾರ್ಥ, ಅಡುಗೆ ಏನು ಮಾಡಲಿ ಕೇಳಿದವಳ ಧ್ವನಿಯಲ್ಲಿ ಹಿಂದೆಂದೂ ಇರದ ಮಾದಕತೆ ಇತ್ತು. ಹೆಸರಿಗೆ ತಕ್ಕಂತೆ ಸಂಗೀತ ಪಸರಿಸಿದಂತೆ. ನನಗೆ ಅಂತ ಸ್ಪೆಷಲಾಗಿ ಏನೂ ಮಾಡಬೇಡಿ, ನಿಮಗೇನಿಷ್ಟನೋ ಅದನ್ನೇ ಮಾಡಿ ಎಂದ ಪಾರ್ಥನಿಗೆ ಹಿಂದಿನ ದಿನ ತಂದ ಸಂಪಿಗೆ ಇನ್ನೂ ಸೂಸುತ್ತಿದ್ದ ಪರಿಮಳದ ವಾಸನೆ. ಕಾಫಿ ಕಪ್ಗಳನ್ನು ಎತ್ತಿಕೊಂಡು ಅಡುಗೆ ಮನೆಗೆ ಹೋದ. ಅಸ್ತೆಯಿಂದ ಅಡುಗೆ ಮಾಡಿದವಳು ಪಾರ್ಥನಿಗೂ ಬಡಿಸಿ ತಾನು ಜೊತೆಯಲ್ಲಿ ಕುಳಿತು ಊಟ ಮಾಡಿದ್ಲು. ಊಟದ ನಂತರ ಪಾತ್ರೆಗಳನ್ನು ತೊಳೆದಿಡುತ್ತಿರುವವಳಿಗೆ ವಿಚಿತ್ರ ಅನುಭವ. ಸೆಕೆಯಾದಂತಾಗಿ ಸ್ನಾನ ಮಾಡಿ ಬಂದವಳು ರೂಮಿನಲ್ಲಿ ಕನ್ನಡಿ ಎದುರು ನಿಂತವಳಿಗೆ ಒಪ್ಪವಾಗಿ ಅಲಂಕಾರ ಮಾಡಿಕೊಳ್ಳುವ ಬಯಕೆಯಾಗಿತ್ತು. ತೆಳುವಾದ ಸೀರೆಯೊಂದನ್ನು ಉಟ್ಕೊಂಡು ಸಡಿಲವಾಗಿ ಜಡೆ ಹಾಕ್ಕೊಂಡು ಪಾರ್ಥ ತಂದುಕೊಟ್ಟಿದ್ದ ಸಂಪಿಗೆ ಹೂ ಮುಡಿದು ಕಣ್ಣಿಗೆ ಕಾಡಿಗೆ ಹಚ್ಚಿಕೊಂಡು ಹಿಂದೆಂದಿಗಿಂತ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಹಾಸಿಗೆ ಮೇಲೆ ಕಾದು ಕುಳಿತಳು. ಇದ್ಯಾವುದರ ಅರಿವಿಲ್ಲದ ಪಾರ್ಥ ಗಾಯನ ಸ್ವರ್ಣ ಮಲಗುತ್ತಿದ್ದ ಕೋಣೆಯ ಪಕ್ಕದ ಕೋಣೆಯಲ್ಲಿ ಮಲಗಿದ. ಸ್ವರ್ಣಳನ್ನು ಕರೆದುಕೊಂಡು ಬೆಂಗಳೂರಿನ ಮನೆಗೆ ಬಂದರು ಪ್ರಮೀಳಾ ಮತ್ತು ನಾರಾಯಣ. ಸ್ವರ್ಣ ಇಬ್ಬರು PG ನೋಡಿಕೊಂಡು ಹಾಗೆ ಕಾಲೇಜಿನ ಬಳಿ ಹೋಗಿ ಬರಲು ಹೋದರೆ ಪ್ರಮೀಳಾ ಮನೆಯಲ್ಲಿ ಒಬ್ಬರೇ ಉಳಿದರು. ಮನೆ ಬಿಟ್ಟು ಆಗಲೇ ತಿಂಗಳಾಗಿದ್ದರಿಂದ ಧೂಳಾಗಿತ್ತು. ಸ್ವಚ್ಛ ಮಾಡುತ್ತಿರುವಾಗ ಆ ಮನೆಯಲ್ಲಿ ಕಳೆದ 20 ವರ್ಷಗಳು ಒಮ್ಮೆಲೆ ಕಣ್ಮುಂದೆ ಬಂದವು. ಎಲ್ಲ ಇದ್ದು ಏನೂ ಇಲ್ಲದಂತೆ ಸಾಧಾರಣ ಮಧ್ಯಮ ವರ್ಗದ ಜೀವನದಲ್ಲೂ ನೆಮ್ಮದಿ ಇತ್ತು. ಆಗಾಗ ಕಾಡುವ ಹಳೆ ನೆನಪುಗಳಿಂದ ದ್ವೇಷ ಭುಗಿಲೇಳ್ತಾ ಇದ್ರೂ ಅದನ್ನು ತಣಿಸಲು ಅಕ್ಕನಲ್ಲಿ ತಾಯಿಯನ್ನು ಕಾಣುತ್ತಿದ್ದ ಪಾರ್ಥನ ನಿಷ್ಕಲ್ಮಶ ಪ್ರೀತಿ ಇತ್ತು. ಪ್ರೀತಿಸಿ ಮದುವೆಯಾದ ನಾರಾಯಣರು ಎಲ್ಲ ತಪ್ಪುಗಳನ್ನು ಕ್ಷಮಿಸಿ ಜೊತೆ ಇದ್ದರು. ಜೊತೆಗೆ ಮಗಳಿದ್ಲು. ಮನೆಗಾಗಿ ಹಗಲಿರುಳು ದುಡಿಯುತ್ತಿದ್ದ ಪಾರ್ಥನ ಶ್ರಮವಿತ್ತು. ಬ್ರಹ್ಮಗಿರಿಗೆ ಹೋಗಲೇಬಾರ್ದಾಗಿತ್ತು. ಇಲ್ಲಿಯೇ ಇದ್ದರೆ ಏನೂ ಇಲ್ಲದಿದ್ದರೂ ನೆಮ್ಮದಿಯಂತೂ ಇತ್ತು. ಆದರೆ ಅಲ್ಲಿ ಎಲ್ಲ ಇದ್ದು ನೆಮ್ಮದಿಯೆಯ ನಿದ್ರೆ ಇಲ್ಲ. ಯಾವ ಕ್ಷಣ ಗುಟ್ಟು ರಟ್ಟಾಗುತ್ತೋ ಅಂತ ಪ್ರತಿ ಕ್ಷಣ ಎಚ್ಚರವಾಗಿಯೇ ಇರಬೇಕು. ಒಂಚೂರು ಎಚ್ಚರ ತಪ್ಪಿದ್ರೂ ಸೋಲಲ್ಲ, ಅವನತಿ. ನನ್ನ ಇಷ್ಟು ವರ್ಷದ ಶ್ರಮವೆಲ್ಲ ನೀರಲ್ಲಿ ಹೋಮ ಮಾಡಿದ ಹಾಗೆ. ನಾನ್ಯಾಕೆ ಹೀಗಾದೆ? ಎಲ್ಲಿ ಎಡವದೆ ನಾನು? ಅಪ್ಪ ಅಮ್ಮ ಅಜ್ಜಯ್ಯ ಕೊಟ್ಟ ಸಂಸ್ಕಾರ ಇದಲ್ಲ. ಆಚಾರರ ಮನೆಯಲ್ಲಿ ಯಾರೂ ಹೀಗಿರಲಿಲ್ಲ. ಎಲ್ಲ ಸರಿ ಇತ್ತು. ಯಾವಾಗ ದಾರಿ ತಪ್ಪದೆ ನಾನು? ಒಬ್ಬಂಟಿಯಾಗಿ ಉಳಿದಾಗ ಆತ್ಮಾವಲೋಕನಕ್ಕೆ ಇಳಿದಿದ್ದರು ಪ್ರಮೀಳಾ. ಪಕ್ಕದ ಮನೆಯ ಸುಮಿತ್ರಾ ಬಾಗಿಲು ತೆರೆದಿರುವುದನ್ನು ನೋಡಿ, ಪ್ರಮೀಳಾ, ಎಲ್ಲೋಗಿದ್ರಿ ಹೇಳ್ದೆ ಕೇಳ್ದೆ ಇಷ್ಟು ದಿನ ಎನ್ನುತ್ತಲೇ ಮನೆಯೊಳಗೆ ಬಂದರು. ನಾನೇ ಬರೋಣ ಅಂತ ಇದ್ದೆ, ಕ್ಲೀನ್ ಮಾಡಿಬಿಟ್ಟು ಬನ್ನಿ ಎಂದು ಕರೆದು ಸಂಕ್ಷಿಪ್ತವಾಗಿ ವಿಷಯ ತಿಳಿಸಿ, ಟೂಲೆಟ್ ಬೋರ್ಡ್ ಹಾಕಿ ನಿಮ್ಮ ಕೈಲಿ ಕೀ ಕೊಟ್ಟು ಹೋಗ್ತೀವಿ, ಯಾರಾದರೂ ಫ್ಯಾಮಿಲಿ ಬಂದರೆ ಬಾಡಿಗೆ ಕೊಡಿ ಎಂದರು ಪ್ರಮೀಳಾ. ಆಯಿತು ತಗೊಳ್ಳಿ, ಇವ್ರಿಗೆ ಹೇಳ್ತೀನಿ ಸೀನಿಯರ್ಸ್ ಕ್ಲಬ್ನಲ್ಲಿ ವಿಚಾರಿಸೋಕೆ. ಈಗಷ್ಟೇ ಬಂದಿದ್ದೀರಾ, ಬನ್ನಿ ನಮ್ಮ ಮನೆಗೆ ಹೋಗೋಣ ಊಟಕ್ಕೆ ಎಂದರು ಸುಮಿತ್ರಾ. ಊಟ ಬೇಡ, ಊರಿಂದ ಕ್ಯಾರಿಯರ್ ತಂದಿದ್ದೀವಿ ಎಂದರು ಪ್ರಮೀಳಾ. ಪಾರ್ಥ ಸ್ವರ್ಣನ್ ಮದುವೆಗೆ ಕರೆಯೋದನ್ನು ಮರಿಬೇಡಿ. ತುಂಬ ವರ್ಷದಿಂದ ಅಕ್ಕಪಕ್ಕ ಒಂದೇ ಮನೆಯವರಾಗಿ ಇದ್ವಲ್ವಾ, ನೀವಿರಲ್ಲ ಅಂದರೆ ಬೇಜಾರಾಗತ್ತೆ ಎಂದರು ಸುಮಿತ್ರಾ. ನಮ್ಮ ಪಾರ್ಥನ ಮದುವೆ ಬೇರೆ ಹುಡುಗಿ ಜೊತೆ ಆಗೋಯ್ತು, ಅವಸರದಲ್ಲಿ ಕರೆಯೋಕ್ಕಾಗಲಿಲ್ಲ ಎಂದರು ಪ್ರಮೀಳಾ. ಏನು?
ಪಾರ್ಥನ ಮದುವೆ ಆಗೋಯ್ತಾ? ನಿಮ್ಮ ಮಗಳು ಸ್ವರ್ಣನ್ ಕೊಟ್ಟು ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ರಲ್ಲ ಎಂದರು ಸುಮಿತ್ರಾ ಆಶ್ಚರ್ಯದಿಂದ. ಅಂದ್ಕೊಂಡಿದ್ದೆ, ಆದರೆ ಆಗಲಿಲ್ಲ ಎಂದ ಪ್ರಮಿಳಾ ಧ್ವನಿಯಲ್ಲಿ ಬೇಸರವಿತ್ತು. ಈಗಿನ ಮಕ್ಕಳೇ ಹಾಗೇ ರೀ ಪ್ರಮಿಳಾ, ರೆಕ್ಕೆ ಬಲ್ತು ಹಾರೋದನ್ನು ಕಲ್ತ ಮೇಲೆ ಹೇಳಿದ ಮಾತು ಕೇಳಲ್ಲ. ಸ್ವರ್ಣಂಗೇನು ಕಡಿಮೆ ಆಗಿದೆ ರೀ, ಒಳ್ಳೆ ಮನೆತನ ಕೊಟ್ಟು ಮದುವೆ ಮಾಡಬಹುದು ಬಿಡಿ ಎಂದರು ಸುಮಿತ್ರಾ. ಪೇಲವಾಗಿ ನಕ್ಕ ಸುಮಿತ್ರಾ ಅವರ ಮಾತಿಗೆ ಏನೂ ಹೇಳೋದಿಕ್ಕೆ ಹೋಗಲಿಲ್ಲ. ಇರಿ, ನಮ್ಮ ಮನೆಗೆ ಹೋಗಿ ಕಾಫಿ ಮಾಡ್ಕೊಂಡು ಬರ್ತೀನಿ ಎಂದು ಹೇಳಿ ಹೋದ ಸುಮಿತ್ರಾ ಕಾಫಿ ಜೊತೆ ಹುರಿಗಾಳನ್ನು ತಂದು ಪ್ರಮಿಳಾ ಜೊತೆ ಮಾತನಾಡಿಕೊಂಡು ಇದ್ದು ಹೋದರು. ನಾರಾಯಣರು ಗಾಯನ ಮೊದಲಿದ್ದ ಪಿಜಿಯಲ್ಲೇ ಮಾತನಾಡಿ ಸ್ವರ್ಣಳಿಗೆ ವ್ಯವಸ್ಥೆ ಮಾಡಿಕೊಟ್ಟು ಕಾಲೇಜಿನಲ್ಲಿ ಕೂಡ ಇಷ್ಟು ದಿನ ವಿತೌಟ್ ಪರ್ಮಿಷನ್ ಲೀವ್ ಹಾಕಿದ್ದಕ್ಕೆ ಸೈನ್ ಹಾಕಿ ಮಗಳನ್ನು ಕರೆದುಕೊಂಡು ಮನೆಯ ಬಳಿ ಬರೋ ಅಷ್ಟರಲ್ಲಿ ಸಂಜೆ 4 ಸಮಯ ಆಗಿತ್ತು. ಸ್ವರ್ಣ ತನ್ನ ನೋಟ್ಸ್ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡ್ರೆ ಪ್ರಮಿಳಾ ಅವಶ್ಯವಿದ್ದ ವಸ್ತುಗಳನ್ನು ಬ್ರಹ್ಮಗಿರಿಗೆ ತೆಗೆದುಕೊಂಡು ಹೋಗಲು ಪ್ಯಾಕ್ ಮಾಡಲಾರಂಭಿಸಿದರು. ನಾರಾಯಣರಿಗೆ ನೈಟ್ ಡ್ರೈವಿಂಗ್ ಮಾಡಲು ಆಯಾಸವೆನಿಸಿದ್ರಿಂದ ಅಂದು ಅಲ್ಲಿಯೇ ಉಳಿದುಕೊಳ್ಳುವುದೆಂದು ತೀರ್ಮಾನ ಮಾಡಿದರು. ಅಮ್ಮ, ಇಲ್ಲಿದ್ದಾಗಂತೂ ಎಲ್ಲದಕ್ಕೂ ಲೆಕ್ಕ ಹಾಕಿ ಖರ್ಚು ಮಾಡ್ತಿದ್ದೆ. ಈಗಲಾದರೂ ಒಳ್ಳೆ ಸ್ಟಾರ್ ಹೋಟೆಲ್ಗೆ ಹೋಗೋಣ, ಹಾಗೆ ಸ್ವಲ್ಪ ಶಾಪಿಂಗ್ ಮಾಡೋಣ. ಪಾರ್ಥ ಕೊಡಿಸಿದ್ದಾನೆ, ಆದರೂ ಬೆಂಗಳೂರಲ್ಲಿ ಸಿಗೋ ಥರ ಸಿಗಲ್ಲ ಎಂದಳು ಸ್ವರ್ಣ. ಪ್ರಮಿಳಾಗೆ ಕೂಡ ಬೇಕೆನಿಸಿದ್ದನ್ನೆಲ್ಲ ಕೊಂಡು ವರ್ಷಗಳೇ ಸರಿದಿದ್ವು. ಊರಲ್ಲಿ ಅವೇ ಜರಿ ಕಲಾಪತ್ತಿನ ಸೀರೆಗಳು. ತಾನೂ ಕೂಡ ಒಂದಷ್ಟು ಒಳ್ಳೆ ಫ್ಯಾನ್ಸಿ ಸೀರೆ, ಚಪ್ಪಲಿ, ಹ್ಯಾಂಡ್ ಬ್ಯಾಗ್ ಎಲ್ಲ ಖರೀದಿಸಬೇಕೆಂದ್ಕೊಂಡು ನಡಿ ಹೋಗೋಣ ಎಂದರು. ನಾರಾಯಣ ಅಮ್ಮ ಮಗಳು ಇಬ್ಬರನ್ನ ದೊಡ್ಡ ಶಾಪಿಂಗ್ ಕಾಂಪ್ಲೆಕ್ಸ್ ಮುಂದೆ ನಿಲ್ಲಿಸಿ, ನೀವು ಬರೋವರೆಗೂ ಪಾರ್ಕಿಂಗ್ನಲ್ಲಿ ನಿದ್ದೆ ಮಾಡ್ತೀನಿ ಎಂದು ಕಳಿಸಿದ್ರು. ಇಬ್ಬರು ಶಾಪಿಂಗ್ ಮಾಡಿ ಪ್ರಮಿಳಾ ಬ್ಯೂಟಿ ಪಾರ್ಲರ್ಗೆ ಹೋಗಿ ಹೇರ್ ಕಟ್, ಐಬ್ರೋ ಮಾಡಿಸ್ಕೊಂಡ್ರು. ತಾಯಿಯ ಔಟ್ಲುಕ್ನು ಸ್ವರ್ಣ ಖುಷಿಯಿಂದ ಚೇಂಜ್ ಮಾಡಿಸಿದ್ಲು. ಶಾಪಿಂಗ್ ಕಾಂಪ್ಲೆಕ್ಸ್ನಿಂದ ಹೊರಬಂದಾಗ ಮಾಡ್ರನ್ ವಿಮೆನ್ ಆಗಿ ಪ್ರಮಿಳಾ ಹೊರಬಂದಿದ್ರು. ನಂತರ ಮೂವರು ಸ್ಟಾರ್ ಹೋಟೆಲ್ಗೆ ಹೋಗಿ ಹೊಟ್ಟೆ ಬಿರಿಯೇ ತಿಂದು ಮನೆಗೆ ಬಂದು ಮಲಗಿದವರು ಮಾರನೇ ದಿನ ಸ್ವರ್ಣಳನ್ನು ಪಿಜಿಯ ಬಳಿ ಬಿಟ್ಟು ಬ್ರಹ್ಮಗಿರಿಗೆ ಹೊರಟರು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚಿಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.